ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಾಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ವಂದೇ ವಿಭೂತಯೇ. ಅಥ ಶ್ರೀ ದೇವಿ ಭಾಗವತ ಮಹಾಪುರಾಣ ಏಕಾದಶ ಸ್ಕಂದ ಷೋಡಶೋಧ್ಯಾಯ. 14ನೇ ಅಧ್ಯಾಯ. ನಾರಾಯಣ ಹೇಳಿದ ನೆಲೆ ನಾರದನೇ ಭಸ್ಮಧಾರಣೆ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಿದನು. ಇನ್ನು ಮುಂದೆ ಶ್ರೇಷ್ಠವಾದ ಮತ್ತು ಪುಣ್ಯವನ್ನು ಕೊಡತಕ್ಕ ಸಂಧ್ಯೋಪಾಸನೆ ಕ್ರಮವನ್ನು ಹೇಳುವನು ಕೇಳು. ಇಲ್ಲಿ ಸಂಧ್ಯೆ ಎಂದರೆ ಸಂಧ್ಯಾಕಾಲಕ್ಕೆ ಆಶ್ರಯಿಸಬೇಕಾದ ಗಾಯತ್ರಿ ದೇವಿ ಉಪಾಸನೆ ಎಂದು ಅರ್ಥ. ಸಂಧ್ಯಾ ಉಪಾಸೀತ ನೋದಿತೇನಾಸ್ತಮೇರವು ಸೂರ್ಯನ ಉದಯಿಸುವುದಕ್ಕೆ ಮುಂಚೆಯೂ ಅಸ್ತಮಾನುವುದಕ್ಕೆ ಮುಂಚೆ ಉಂಟಾದ ಸಂಧಿಕಾಲದಲ್ಲಿ ಸಂಧಿಯನ್ನು ಉಪಾಸನ ಮಾಡಬೇಕೆಂದು ಯಾಜ್ಞವಲ್ಕ್ಯ ಋಷಿಗಳು ಹೇಳುವರು. ಇಲ್ಲಿ ಸಂಧ್ಯಾ ಶಬ್ದವು ಗಾಯತ್ರಿ ಎಂಬ ಅರ್ಥವನ್ನು ಕೊಡತಕ್ಕದು. ಸಂಧ್ಯಾತ್ರಯಂತು ಕರ್ತವ್ಯ ಎಂದು ಹೇಳಿದ ಕಡೆಯಲ್ಲಿ ಸಂಧ್ಯಾ ಶಬ್ದವು ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಕರ್ಮಪರವಾದುದು. ಸಂಧೋ ಎಂದು ಹೇಳಿದ ಯಾಜ್ಞವಲ್ಕ್ಯರ ಮಾತಿನಲ್ಲಿ ಉಪಲಕ್ಷಣೆಯಿಂದ ಮಧ್ಯಾಹ್ನ ಸಂಧಿಯನ್ನು ಗ್ರಹಿಸಬೇಕು. ಪುರಸಂಧ್ಯಾತು ಗಾಯತ್ರಿ ಸಾವಿತ್ರಿ ಮಧ್ಯಮಾ ಸ್ಮೃತ ಯಾ ಭವೇಶ್ಚಿತಮ ಸಂಧ್ಯಾ ವಿಜ್ಞೇಯ ಸರಸ್ವತಿ ಶ್ವೇತಾ ಭವತಿ ಗಾಯತ್ರಿ ಸಾವಿತ್ರಿ ರಕ್ತವರ್ಣಿಕಾ ಕೃಷ್ಣಾ ಸರಸ್ವತಿ ಜ್ಞೇಯ ಸಂಧ್ಯಾತ್ರಯ ಮುದಾರತ. ಪ್ರಾತಃ ಸಂಧ್ಯಾದಿ ದೇವಿಯಾದ ಗಾಯತ್ರಿ ಬಿಳಿಯ ಬಣ್ಣವುಳ್ಳವಳು, ಮಧ್ಯಾಹ್ನ ಸಂಧ್ಯಾದಿವಿಯಾದ ಗಾಯತ್ರಿ ಕೆಂಪು ಬಣ್ಣವಳು, ಸಾಯಂ ಸಂಧ್ಯಾಭಿಮಾನಿಯಾದ ಸರಸ್ವತಿ ಕಪ್ಪು ಬಣ್ಣವಳು ಎಂದು ಯಾಜ್ಞವಲ್ಕ್ಯರೇ ಹೇಳಿರುವುದು. ಈ ಕ್ರಮದಿಂದ ಬ್ರಹ್ಮರುದ್ರ ವಿಷ್ಣು ರೂಪವನ್ನು ಹೇಳಿರುವುದು. ಹೀಗೆ ಹೇಳಿರುವುದು ಬ್ರಹ್ಮರುದ್ರ ವಿಷ್ಣುಗಳನ್ನು ಸ್ತ್ರೀರೂಪದಿಂದ ಧ್ಯಾನ ಮಾಡಬೇಕೆಂದು ಅಲ್ಲ, ಅವರ ಸಮಾನಾಕಾರವಾದ ಗಾಯತ್ರಿ ಸಾವಿತ್ರಿ ಸರಸ್ವತಿಯರಿಗೆ ಇರುವುದೆಂಬುದರಿಂದ ಹೇಳಿದ ಮಾತಾಗಿದೆ. ಉಪಾಸನೆ ಎಂದರೆ ಮನಸ್ಸಿನಲ್ಲಿ ಧ್ಯಾನ ಮಾಡುವುದು ಮಾತ್ರ. ನ ಭಿನ್ನ ಪ್ರತಿಪದ್ಯೇತ ಗಾಯತ್ರಿ ಬ್ರಹ್ಮಣ ಸಹ ಸಾಹಮಸ್ಮಿ ಇತ್ಯುಪಾಸೀತ ವಿಧಿನಾ ಏನ ಕೇನಚಿತ್. ಗಾಯತ್ರಿ ದೇವಿಯನ್ನು ಪರಬ್ರಹ್ಮನಿಗಿಂತ ಬೇರೆಯಾದವಳೆಂದು ತಿಳಿಯಬಾರದು. ಆ ದೇವಿಯೇ ನಾನು ಎಂದು ಯಾವ ಮಾರ್ಗದಿಂದಲಾದರೂ ಉಪಾಸನೆ ಮಾಡಬೇಕು ಎಂದು ವ್ಯಾಸರು ಹೇಳಿರುವರು ಎಂದು ಕೆಲವರು ಹೇಳುವರು. ಮತ್ತೆ ಕೆಲವರು ಧ್ಯಾನದೊಡನೆ ಕೂಡಿದ ಯಂತ್ರಜಪವನ್ನು ಉಪಾಸನೆ ಎನ್ನುವರು. ಇದಕ್ಕೆ ಪ್ರಮಾಣವಾಗಿ ಯಾತಾ ಸಂಧ್ಯಾ ಜಗತ್ಸ್ಫುತಿರ್ಮ ಯಾತೀತ ಹಿ ನಿಷ್ಕಲ ಈಶ್ವರೀ ಕೇವಲ ಶಕ್ತಿ ಯ ಸಮದ್ಭವ ತತ್ವಾರ್ಕಮಂಡಲ ಗತಾಂ ಸಾವಿತ್ರೀಂ ಪ್ರಜಾಪೇದ್ಬೋಧ. ಮಾಯಾತೀತನಾದ ನಿಷ್ಕಲಂಕವಾದ ಪರಬ್ರಹ್ಮ ತತ್ವವು ಪ್ರಪಂಚ ಸೃಷ್ಟಿಗೆ ಕಾರಣವಾದ ಈಶ್ವರ ತತ್ವವು ಕೇವಲ ಶಕ್ತಿ ತತ್ವವು. ಈ ಮೂರು ಸೇರಿ ಸಂಧಿ ಎಂಬ ಹೆಸರು ಹೊಂದಿರುವುದು. ಸೂರ್ಯಮಂಡಲದಲ್ಲಿರುವ ಸಾವಿತ್ರಿ ದೇವಿಯನ್ನು ಧ್ಯಾನ ಮಾಡಿ ಮಂತ್ರಜಪವನ್ನು ಮಾಡಬೇಕು ಎಂದು ಕೂರ್ಮಪುರಾಣ ವಚನವನ್ನು ದೇವತಾಂ ಧ್ಯಾಯಂ ಜಪಂ ಕುರಿಯಾತ್ ಎಂಬ ಶಂಕಸ್ಮೃತಿಯನ್ನು ಹೇಳುವರು. ಅಶ್ವಲಾಯರು ಮನುವು ಜಪಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿರುವರು. ವ್ಯಾಸರು ಮಂತ್ರದಾನಕ್ಕೆ ಉಪಾಸನೆಯನ್ನು ಹೇಳುವರು. ಗಾಯತ್ರಿ ಮಂತ್ರಾರ್ಥದಿಂದ ಸೂರ್ಯಮಂಡಲಾಂತರ್ಗತವಾದ ಬ್ರಹ್ಮಚೈತನ್ಯಕ್ಕಿಂತ ಅಭಿನ್ನವಾದ ಮೂರು ಸಂಧಿಗಳಲ್ಲಿಯೂ ಗಾಯತ್ರಿ ಸಾವಿತ್ರಿ ಸರಸ್ವತಿಯ ರೂಪವನ್ನು ಧರಿಸಿದ ಒಂದೇ ದೇವತೆಯನ್ನು ಮೂರು ಸಂಧಿಯಲ್ಲಿಯೂ ಧ್ಯಾನ ಮಾಡಬೇಕೆಂದು ಸಂಧ್ಯಾಕಾಲವನ್ನು ಬಿಟ್ಟು ಮಂತ್ರಜಪ ಮಾಡುವ ಸಂದರ್ಭದಲ್ಲಿ ಮುಕ್ತಾವಿದ್ರಮ ಹೇಮನೀಲ ಇತ್ಯಾದಿಯಾದ ಧ್ಯಾನ ಶ್ಲೋಕೋಕ್ತವಾದ ದೇವಿಯನ್ನು ಉಪಾಸನ ಮಾಡಬೇಕೆಂದು ಸಿದ್ಧವಾಗುವುದು. ಒಟ್ಟಿನಲ್ಲಿ ಧ್ಯಾನಕ್ಕಾಗಲಿ ಜಪಕ್ಕಾಗಲಿ ಒಂದೇ ದೇವತೆ ಎಂದು, ಅದು ಪರಬ್ರಹ್ಮ ತತ್ವಕ್ಕಿಂತ ಬೇರೆಯಾದುದಲ್ಲ ಎಂದು, ಈ ಪರಬ್ರಹ್ಮ ತತ್ವವೇ ನಾನೆಂಬ ತಿಳುವಳಿಕೆಗೆ ಬಂದು ಆ ಜ್ಞಾನವು ದೃಢವಾಗುವುದೇ ಸಂಧ್ಯೆಯ ಪ್ರಯೋಜನವೆಂದು ಹೇಳಿದ ಹಾಗಾಯಿತು. ದೇವರ್ಷಿಗಳಲ್ಲಿ ಶ್ರೇಷ್ಠನಾದ ನಾರದನೇ ಕೇಳು. ನಕ್ಷತ್ರಗಳು ಕಾಣುತ್ತಿರುವಾಗಲೇ ಪ್ರಾತಃ ಸಂಧಿಯನ್ನು, ಸೂರ್ಯನು ನೆತ್ತಿಯ ಮೇಲಕ್ಕೆ ಬಂದಾಗ ಮಧ್ಯಾಹ್ನ ಸಂಧಿಯನ್ನು, ಸೂರ್ಯನು ಕಾಣುತ್ತಿರುವಾಗಲೇ ಸಾಯಂ ಸಂಧಿಯನ್ನು ಮಾಡಲು ಪ್ರಾರಂಭಿಸಬೇಕು. ಅದರ ವಿಭಾಗಗಳನ್ನು ಹೇಳುವನು ಕೇಳು. ನಕ್ಷತ್ರಗಳು ಕಾಣುತ್ತಿರುವಾಗಲೇ ಪ್ರಾತಃ ಸಂಧಿಯನ್ನು ಮಾಡುವುದು ಉತ್ತಮ ಪಕ್ಷ. ವಿಶ್ವನಾಥ ಕೇಳ. ನಕ್ಷತ್ರಗಳು ಕಾಣದಿರುವಾಗ ಮಾಡುವುದು ಮಧ್ಯಮ, ಸೂರ್ಯೋದಯವಾದ ಮೇಲೆ ಮಾಡುವುದು ಅಧಮ ಪಕ್ಷ. ಸಾಯಂ ಸಂಧಿಯನ್ನು ಕೂಡ ಸೂರ್ಯನು ಕಾಣುತ್ತಿರುವಾಗಲೇ ಮಾಡುವುದು ಉತ್ತಮ, ಸೂರ್ಯಾಸ್ತಮವಾದ ಮೇಲೆ ಮಾಡುವುದು ಮಧ್ಯಮ, ನಕ್ಷತ್ರಗಳು ಕಾಣುವಾಗ ಮಾಡುವುದು ಅಧಮ ಪಕ್ಷ. ಬ್ರಾಹ್ಮಣನೇ ವೃಕ್ಷವು, ಸಂಧ್ಯೆಯ ಬೇರುಗಳು, ಧರ್ಮಕರ್ಮಗಳೇ ಎಲೆಗಳು, ವೇದಕರ್ಮಗಳೇ ಕೊಂಬೆಗಳು. ಆದ್ದರಿಂದ ಬೇರುಗಳನ್ನು ಪ್ರಯತ್ನಪೂರ್ವಕವಾಗಿ ಕಾಪಾಡಬೇಕು. ಬೇರು ಕತ್ತರಿಸಿ ಹೋದರೆ ಮರವು ಇರುವುದಿಲ್ಲ, ಕೊಂಬೆಗಳು ಇರುವುದಿಲ್ಲ. ಬ್ರಾಹ್ಮಣ್ಯವು ವೇದವು ಇರಬೇಕಾದರೆ ಇವುಗಳಿಗೆ ಕಾರಣವಾದ ಸಂಧ್ಯೋಪಾಸನೆಯನ್ನು ಬ್ರಾಹ್ಮಣನಾದವನು ಅವಶ್ಯಕವಾಗಿ ಮಾಡಲೇಬೇಕು. ಯಾವ ಬ್ರಾಹ್ಮಣನು ಸಂಧ್ಯಾಕರ್ಮದ ವಿವರವನ್ನು ತಿಳಿಯುವನು ಮತ್ತು ಆ ಸಂಧ್ಯೋಪಾಸನೆಯನ್ನು ಮಾಡನೋ ಅವನು ತಾನು ಬದುಕಿರುವವರೆಗೂ ಶೂದ್ರನಂತಿದ್ದು ಸತ್ತ ಮೇಲೆ ನಾಯಿಯಾಗಿ ಹುಟ್ಟುವ. ಆದುದರಿಂದ ಪ್ರತಿದಿನವೂ ಶ್ರೇಷ್ಠವಾದ ಈ ಸಂಧ್ಯಾಕರ್ಮವನ್ನು ಆಚರಿಸಬೇಕು. ಅಲ್ಲದೆ ಹಾಗೆ ಮಾಡದಿದ್ದರೆ ಬ್ರಾಹ್ಮಣನು ಬೇರೆ ಯಾವ ಕರ್ಮವನ್ನು ಮಾಡುವುದಕ್ಕೂ ಅಧಿಕಾರಿಯಾಗಲಾರ. ಸೂರ್ಯನ ಉದಯಾಸ್ತಮಗಳಾದ ಮೇಲೆ 3 ಗಳಿಯವರೆಗೆ ಸಂಧ್ಯೋಪಾಸನೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಾಗುವುದು. ಸಂಧ್ಯೆಗೆ ಕಾಲವು ಅತಿಕ್ರಮಿಸಿದರೆ ಪ್ರಾಯಶ್ಚಿತ್ತಕ್ಕಾಗಿ 4ನೇ ಅರ್ಘ್ಯವನ್ನು ಕೊಡಬೇಕು. ಇನ್ನು ಹೆಚ್ಚು ಕಾಲ ಅತಿಕ್ರಮಿಸಿದರೆ ಮೊದಲು 108 ಗಾಯತ್ರಿಯನ್ನು ಜಪಿಸಿ ಆಮೇಲೆ ಸಂಧಿಯನ್ನು ಆಚರಿಸಬೇಕು. ಯಾವ ಕಾಲದಲ್ಲಿ ಯಾವ ಕರ್ಮವನ್ನು ಮಾಡಬೇಕಾದರೂ ಆ ಕಾಲಾದಿ ದೇವಿಯಾದ ಸಂಧಿಯನ್ನು ಉಪಾಸನೆ ಮಾಡಿದ ಮೇಲೆ ಕಾಲಪ್ರಾಪ್ತವಾದ ಕರ್ಮವನ್ನು ಆಚರಿಸಬೇಕು. ಸಂಧ್ಯೋಪಾಸನೆ ಮನೆಯಲ್ಲಿ ಸಾಧಾರಣ ಫಲವನ್ನು, ಗೋವಿನ ಕೊಟ್ಟಿಗೆಯಲ್ಲಿ ಮಧ್ಯಮ ಫಲವನ್ನು, ನದಿ ತೀರದಲ್ಲಿ ಉತ್ತಮ ಫಲವನ್ನು, ದೇವಿಯ ಗ್ರಹದಲ್ಲಿ ಅತ್ಯುತ್ತಮ ಫಲವನ್ನು ಕೊಡುವುದು. ಸಂಧ್ಯೋಪಾಸನೆಯ ಗಾಯತ್ರಿ ದೇವಿಯ ಉಪಾಸನೆಯು ಆದುದರಿಂದ ದೇವಿಯ ಸನ್ನಿಧಾನದಲ್ಲಿಯೇ ತ್ರಿಕಾಲ ಸಂಧಿಯನ್ನು ಮಾಡಿದರೆ ಅನಂತ ಫಲಪ್ರಾಪ್ತಿಯಾಗುವುದು. ಬ್ರಾಹ್ಮಣನಿಗೆ ಈ ಗಾಯತ್ರಿ ದೇವಿಗಿಂತ ಬೇರೆ ಶ್ರೇಷ್ಠವಾದ ದೇವತೆ ಇಲ್ಲ. ಶಿವೋಪಾಸನೆಯಾಗಲಿ ವಿಷ್ಣುೋಪಾಸನೆಯಾಗಲಿ ನಿತ್ಯವಾದುದಲ್ಲ. ಮಹಾದೇವಿಯಾದ ಗಾಯತ್ರಿ ಉಪಾಸನೆಯೇ ನಿತ್ಯವಾದುದೆಂದು ವೇದವು ಹೇಳುವುದು. ಸಮಸ್ತ ವೇದಗಳಲ್ಲಿಯೂ ಸಾರವಾದುದು ಗಾಯತ್ರಿ ದೇವಿಯ ಪೂಜೆ.
ಬ್ರಹ್ಮಾದಿ ದೇವತೆಗಳು ಸಂಧ್ಯಾಕಾಲಗಳಲ್ಲಿ ದೇವಿಯನ್ನು ಧ್ಯಾನ ಮಾಡಿ ಮಂತ್ರಜಪವನ್ನು ಮಾಡುವರು. ವೇದಾಭಿಮಾನಿ ದೇವತೆಗಳು ಆ ದೇವಿಯನ್ನು ಪ್ರತಿದಿನವೂ ಜಪ ಮಾಡುವುದರಿಂದ ಆ ದೇವಿಗೆ ವೇದೋಪಾಸ್ಯ ಎಂಬ ಹೆಸರು ಬಂದಿರುವುದು. ಅದರಿಂದ ಸಮಸ್ತ ಬ್ರಾಹ್ಮಣರು ವೇದಕ್ಕೆ ತಾಯಿಯೂ ಆದಿಶಕ್ತಿಯೂ ಆದ ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡುವವರಾದ ಕಾರಣ ಅವರೆಲ್ಲರೂ ಆ ಶಕ್ತಿ ದೇವಿಯ ಭಕ್ತರೇ ಹೊರತು ಪ್ರಾಧಾನ್ಯದಿಂದ ಶೈವರಾಗಲಿ ವೈಷ್ಣವರಾಗಲಿ ಅಲ್ಲ. ಮೊದಲು ಕೇಶವಾದಿ ನಾಮಗಳಿಂದ ಆಚಮನವನ್ನು ಮಾಡಿ ತರುವಾಯ ಪ್ರಾಣಾಯಾಮವನ್ನು ಮಾಡಿ ಮೌಪಾತ ಋತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಪ್ರಾತಃ ಸಂಧ್ಯಾ ಉಪಾಸ್ಯ ಎಂದು ಸಂಕಲ್ಪವನ್ನು ಮಾಡಬೇಕು. ಕೇಶವಾದಿ 24 ನಾಮಗಳು ಆಚಮನಕ್ಕೆ ಉಪಯುಕ್ತವಾದವುಗಳು. ಆಚಮನವನ್ನು ವಿವರಿಸುತ್ತಾರೆ. ಈ 24 ನಾಮಗಳನ್ನು ಓಂಕಾರಪೂರ್ವಕವಾಗಿ ಉಚ್ಚರಿಸಬೇಕು. ಸ್ವಾಹಾಂತ ನಾಮಗಳಿಂದ ಮುರಾರತಿ ನೀರನ್ನು ಪಾನ ಮಾಡಿ ನಮೋಂತವಾದ ನಾಮಗಳಿಂದ ಅಂಗಗಳನ್ನು ಸ್ಪರ್ಶ ಮಾಡಬೇಕು. ಕೇಶವಾಯ ಸ್ವ ಇತ್ಯಾದಿ 3 ನಾಮಗಳಿಂದ ನೀರನ್ನು ಪಾನ ಮಾಡಿ ಗೋವಿಂದಾಯ ನಮ ವಿಷ್ಣುವೇ ನಮ ಎಂಬೆರಡು ನಾಮಗಳಿಂದ ಕೈಗಳನ್ನು ತೊಳೆದುಕೊಳ್ಳಬೇಕು. ಮಧುಸೂನ ತ್ರಿವಿಕ್ರಮ ಎಂಬೆರಡು ನಾಮಗಳಿಂದ ಹೆಬ್ಬೆರಳಿಂದ ಬಡದಿಂದ ತುಟಿಗಳನ್ನು ನೀರೆಳೆದು ಹೊರಿಸಿ ವಾಮನ ಶ್ರೀಧರ ಎಂಬ ನಾಮಗಳಿಂದ ಮುಖದ ಮೇಲೆ ನೀರನ್ನು ಪ್ರೋಕ್ಷಿಸಬೇಕು. ಋಷಿಕೇಶ ಎಂಬ ನಾಮದಿಂದ ಬಲಗೈಯನ್ನು ಪ್ರೋಕ್ಷಿಸಿ ಪದ್ಮನಾಭನೆಂಬ ನಾಮದಿಂದ ಕಾಲುಗಳನ್ನು ಪ್ರೋಕ್ಷಿಸಿ ದಾಮೋದರ ನಾಮದಿಂದ ನೆತ್ತಿಯನ್ನು ಪ್ರೋಕ್ಷಿಸಿ ಸಂಕರ್ಷಣ ನಾಮದಿಂದ ಮಧ್ಯದ 3 ಬೆರಳನ್ನು ಕೂಡಿಸಿ ಬಾಯನ್ನು ಮುಟ್ಟಿ ವಾಸುದೇವ ಪ್ರದ್ಯುಮ್ನ ನಾಮಗಳಿಂದ ಹೆಬ್ಬೆರಳು ತರ್ಜನಿ ಬೆರಳು ಈ ಎರಡನ್ನು ಕೂಡಿಸಿ ಮೂಗಿನ 2 ಪ್ರದೇಶಗಳಲ್ಲಿ ಮುಟ್ಟಿ ಅನಿರುದ್ಧ ಪುರುಷೋತ್ತಮ ನಾಮಗಳಿಂದ ಹೆಬ್ಬೆರಳು ಅನಾಮಿಕ ಬೆರಳು ಕೂಡಿಸಿ 2 ಕಣ್ಣುಗಳನ್ನು ಮುಟ್ಟಿ ಅಧೋಕ್ಷಯ ನಾರಸಿಂಹ ಎಂಬೆರಡು ನಾಮಗಳಿಂದ ಅದೇ ಬೆರಳುಗಳಿಂದ ಕಿವಿಗಳನ್ನು ಮುಟ್ಟಿ ಅಚ್ಯುತ ಎಂಬ ನಾಮದಿಂದ ಹೆಬ್ಬೆರಳು ಕಿವಿಗಳನ್ನು ಕೂಡಿಸಿ ಹೊಕ್ಕಳನ್ನು ಮುಟ್ಟಿ ಜನಾರ್ದನ ನಾಮದಿಂದ ಅಂಗೈಯಲ್ಲಿ ಹೃದಯವನ್ನು ಮುಟ್ಟಿ ಉಪೇಂದ್ರ ನಾಮದಿಂದ ನೆತ್ತಿಯನ್ನು ಹರಯೇ ನಮ ಶ್ರೀಕೃಷ್ಣಾಯನ ಎಂಬ 2 ನಾಮಗಳಿಂದ ಬಲಭಾಗ ಮತ್ತು ಎಡಭಾಗದ ತೋಳುಗಳನ್ನು ಬುಡವನ್ನು ಸ್ಪರ್ಶ ಮಾಡಬೇಕು. ಈ ನಾಮಗಳಿಂದ ಅವಯವಗಳನ್ನು ಸ್ಪರ್ಶ ಮಾಡುವ ಕ್ರಮವು ಆಚಾರಭೇದದಿಂದ ಬೇರೆ ಬೇರೆಯಾಗಿ ಅವುಗಳು ಗುರುಪದೇಶದಿಂದ ತಿಳಿಯತಕ್ಕದು. ಆಚಮನ ಕಾಲದಲ್ಲಿ ಬಲಗೈಯಿಂದ ನೀರನ್ನು ಕುಡಿಯುವಾಗ ಮುಟ್ಟಬೇಕು. ಇದು ನೀರಿನ ಶುದ್ಧಿಗೋಸ್ಕರ ವಿಹಿತವಾದುದು. ಹಾಗೆ ಬಲಗೈಯನ್ನು ಸ್ಪರ್ಶ ಮಾಡದಿದ್ದರೆ ಉದಕ ಶುದ್ಧಿಯಾಗುವುದಿಲ್ಲವೆಂದು ಮಹರ್ಷಿಗಳ ಅಭಿಪ್ರಾಯವಿರುವುದು. ಆಚಮನ ಕಾಲದಲ್ಲಿ ಬಲಗೈಯು ಗೋವಿನ ಕಿವಿಯು ಆಕಾರವಾಗಿರಬೇಕು. ಆ ಕೈಯಲ್ಲಿ ನೀರು 1 ಉದ್ದಿನಕಾಳು ಮುಳುಗುವಷ್ಟು ಮಾತ್ರ ಇರಬೇಕು. ಅದಕ್ಕೆ ಹೆಚ್ಚಾದರೂ ಕಡಿಮೆಯಾದರೂ ಆ ನೀರನ್ನು ಕುಡಿದರೆ ಮದ್ಯಪಾನ ಮಾಡಿದ ಪಾಪ ಬರುವುದು. ಆಚಮನ ಮುದ್ರೆಯ ಲಕ್ಷಣವೆಂತೆಂದರೆ ಬಲಗೈಯ ನಡುವಿನ 3 ಬೆರಳುಗಳು ಸೇರಿಕೊಂಡಿರಬೇಕು. ಹೆಬ್ಬೆರಳು ಕಿರುಬೆರಳು ಬೇರೆಯಾಗಿರಬೇಕು. ಗೋವಿನ ಕಿವಿಯ ಆಕಾರವು ಕೈಯಿಂದ ಆಚಮನ ಮಾಡಬೇಕು. ಆಮೇಲೆ ಓಂಕಾರವನ್ನು ಗಾಯತ್ರಿ ಮಂತ್ರವನ್ನು ಆ ಮಂತ್ರಕ್ಕೆ ಶಿರೋರೂಪವಾದ ಮಂತ್ರವನ್ನು 4ನೇ ಪಾದದ ಮಂತ್ರವನ್ನು ಕೂಡಿಸಿ ಜಪಿಸುತ್ತಾ ಪ್ರಾಣಾಯಾಮವನ್ನು ಮಾಡಬೇಕು. ಎಡದ ಮೂಗಿನಿಂದ ವಾಯುವನ್ನು ಹೊರಕ್ಕೆ ಬಿಡಬೇಕು. ಬಲಮೂಗಿನಿಂದ ಹೊರಗಿನ ವಾಯುವನ್ನು ಶರೀರದೊಳಕ್ಕೆ ತೆಗೆದುಕೊಳ್ಳಬೇಕು. ಕುಂಭಕದಿಂದ ಈ ವಾಯುವನ್ನು ಶರೀರದೊಳಗೆ ತರಿಸಬೇಕು. ವಿರೇಚಕ ಪೂರಕ ಕುಂಭಕಗಳನ್ನೇ ಪ್ರಾಣಾಯಾಮವೆಂದು ವಿದ್ವಾಂಸರು ಹೇಳಿರುವರು. ಪ್ರಾಣಾಯಾಮ ಕಾಲದಲ್ಲಿ ಹೆಬ್ಬೆರಳಿನಿಂದ ಬಲದ ಕನಿಷ್ಠ ಮತ್ತು ಅನಾಮಿಕ ಬೆರಳುಗಳಿಂದ ಎಡದ ಮೂಗನ್ನು ಒತ್ತಿ ಹಿಡಿಯಬೇಕು. ನಿತ್ಯ ಮಧ್ಯ ಮತ್ತು ತರ್ಜನಿ ಬೆರಳುಗಳನ್ನು ಬಿಟ್ಟು ಬಿಡಬೇಕು. ಮನಸ್ಸನ್ನು ನಿಗ್ರಹಿಸುವ ಯೋಗಿಗಳು ಸಮಸ್ತ ಶಾಸ್ತ್ರಗಳು ರೇಚಕಪೂರಕ ಕುಂಭಗಳಿಂದ ಕೂಡಿದನ್ನು ಪ್ರಾಣಾಯಾಮವೆಂದು ಹೇಳಿರುವುದು. ರೇಚಕವೆಂದರೆ ಶರೀರದೊಳಗಿನ ವಾಯುವನ್ನು ಹೊರಕ್ಕೆ ಬಿಡುವುದು. ಪೂರಕವೆಂದರೆ ಹೊರಗಿನ ವಾಯುವನ್ನು ಶರೀರದೊಳಕ್ಕೆ ತೆಗೆದುಕೊಳ್ಳುವುದು. ಕುಂಭಕವೆಂದರೆ ಒಳಗೆ ತೆಗೆದುಕೊಂಡ ವಾಯುವನ್ನು ಒಂದೆಡೆಯಲ್ಲಿ ಸಮನಾಗಿ ನಿಲ್ಲಿಸುವುದು. ಪೂರಕ ಸಮಯದಲ್ಲಿ ನೀಲಿಯ ಬಣ್ಣವುಳ್ಳ 4 ತೋಳುಗಳಿಂದ ಕೂಡಿರುವ ಮಹಾತ್ಮನಾದ ವಿಷ್ಣುವನ್ನು ನಾಭಿಯ ಮಧ್ಯದಲ್ಲಿ ಧ್ಯಾನಿಸಬೇಕು. ಕುಂಭಕ ಸಮಯದಲ್ಲಿ ಹೃದಯ ಸ್ಥಾನದಲ್ಲಿ ಕಮಲದಲ್ಲಿ ಕುಳಿತಿರುವ 4 ಮುಖವುಳ್ಳ ಪಿತಾಮಹನು ಲೋಕಕ್ಕೆಲ್ಲ ಒಡೆಯನು ಪ್ರಜೆಗಳನ್ನು ಎಲ್ಲರನ್ನು ಸೃಷ್ಟಿಸಿದವನು ಆದ ಬ್ರಹ್ಮನನ್ನು ಧ್ಯಾನ ಮಾಡಬೇಕು. ರೇಚಕ ಸಮಯದಲ್ಲಿ ಹಣೆಯ ಪ್ರದೇಶದಲ್ಲಿರುವ ಶುದ್ಧವಾದ ಸ್ಫಟಿಕಮಣಿಯಂತೆ ಬೆಳ್ಳಗೆ ಪ್ರಕಾಶಿಸುತ್ತಿರುವ ಪರಿಶುದ್ಧನು ಪಾಪವನ್ನು ನಾಶಪಡುವ ಆದ ಮಹೇಶ್ವರನನ್ನು ಧ್ಯಾನ ಮಾಡಬೇಕು. ಹೀಗೆ ಧ್ಯಾನ ಮಾಡುವುದರಿಂದ ಪೂರಕದಲ್ಲಿ ವಿಷ್ಣು ಸ್ವರೂಪವು, ಕುಂಭಕದಲ್ಲಿ ಬ್ರಹ್ಮ ಸ್ವರೂಪವು, ರೇಚಕದಲ್ಲಿ ಈಶ್ವರ ಸ್ವರೂಪವು ಪ್ರಾಪ್ತವಾಗುವುದು. ದೇವ ಶ್ರೇಷ್ಠನಾದ ನಾರದನೇ ಪೌರಾಣಾಚಮನ ಸ್ವರೂಪವನ್ನು ವಿವರಿಸಿದನು. ಇನ್ನು ಪಾಪವನ್ನು ನಾಶ ಮಾಡುವ ಶ್ರೋತಾಚಮನ ವಿಧಿಯನ್ನು ಹೇಳುವನು ಕೇಳು. ಮೊದಲು ಓಂಕಾರವನ್ನು, ಬಳಿಕ 3 ವಾರತಿಗಳನ್ನು, ಆಮೇಲೆ ಗಾಯತ್ರಿ ಮಂತ್ರವನ್ನು ಹೇಳಿ ಆಚಮನ ಮಾಡುವುದೇ ಶ್ರೋತಾಚಮನ. ಪ್ರತಿಯೊಂದು ವಾರತಿಗೂ ಪ್ರಣವವನ್ನು ಸೇರಿಸಿ ಉಚ್ಚರಿಸಿ ತರುವಾಯ ಗಾಯತ್ರಿ ಮಂತ್ರವನ್ನು ಶಿರೋಮಂತ್ರ ಸಹಿತವಾಗಿ ಪುನರಾವೃತ್ತಿ ಉಚ್ಚರಿಸಿದರೆ ಪ್ರಾಣಾಯಾಮವಾಗುವುದು. ಸಲಕ್ಷಣಂತು ಪ್ರಾಣಾಯಾಮ ಕೀರ್ತಯೇಧುನ ನಾನಾ ಪಾಪೈಕ ಶಮನಂ ಮಹಾಪುಣ್ಯ ಫಲಪ್ರದಂ. ಬಗೆ ಬಗೆಯ ಪಾಪಗಳನ್ನು ನಾಶ ಮಾಡಿ ವಿಶೇಷವಾದ ಪುಣ್ಯಫಲವನ್ನು ಕೊಡತಕ್ಕ ಪ್ರಾಣಾಯಾಮ ಲಕ್ಷಣವನ್ನು ಹೇಳುವೆನು. ಗೃಹಸ್ಥ ವಾನಪ್ರಸ್ಥರು 5 ಬಿರುಳುಗಳಿಂದಲೂ ಮೂಗಿನ ತುದಿಯಲ್ಲಿ ಹಿಡಿದು ಓಂಕಾರವನ್ನು ಉಚ್ಚರಿಸಿ ಪ್ರಾಣಾಯಾಮವನ್ನು ಮಾಡಬೇಕು. ಯತಿಗಳು ಬ್ರಹ್ಮಚಾರಿಗಳು ಕನಿಷ್ಠ ಅನಾಮಿಕ ಅಂಗುಷ್ಟ ಈ 3 ಬೆರಳುಗಳಿಂದ ಪ್ರಾಣಾಯಾಮವನ್ನು ಮಾಡಬೇಕು. ಇದನ್ನು ಸರ್ವಪಾಪರ ಮುದ್ರೆ ಎಂದು ಹೇಳಿರುವುದು. ಉಪವಿಷ್ಟ ಎಂಬ ಮಂತ್ರಗಳಿಂದ ಪ್ರತಿಯೊಂದು ರುಕ್ಕುಗಳು ಕೊನೆಯಲ್ಲಾಗಲಿ ಪಾದದ ಕೊನೆಯಲ್ಲಾಗಲಿ 9 ಪ್ರಣವಗಳಿಂದ ದರ್ಭೆಯ ನೀರಿಂದ ಪರೀಕ್ಷಿಸಿಕೊಳ್ಳಬೇಕು. ಆ ಮಾರ್ಜನೆಯಿಂದ 1 ವರ್ಷದಲ್ಲಿ ಉತ್ಪತ್ತಿಯಾದ ಪಾಪಗಳೆಲ್ಲವೂ ನಾಶವಾಗುವುದು. ಆಮೇಲೆ ಆಚಮನವನ್ನು ಮಾಡಿ ಸೂರ್ಯಾಶ್ಚಮ ಅನುಷ್ಠ ಎಂಬ ಮಂತ್ರದಿಂದ ನೀರನ್ನು ಒಮ್ಮೆ ಭದ್ರಿಸಿ ಕುಡಿಯಬೇಕು. ಇದನ್ನು ಕುಡಿಯುವುದರಿಂದ ಮನಸ್ಸಿನ ಸಂಬಂಧವಾದ ಪಾಪಗಳು ನಾಶವಾಗುವುದು. ಆಮೇಲೆ ಪ್ರಣವಾರತಿ, ಗಾಯತ್ರಿ ಮತ್ತು ಆಪೋಷ್ಟ ಎಂಬ ಸೂಕ್ತ ಮಂತ್ರಗಳಿಂದ ಪುನಃಮಾರ್ಜನೆಯನ್ನು ಮಾಡಿಕೊಳ್ಳಬೇಕು. ತರುವಾಯ ಬಲಗೈಯನ್ನು ಗೋವಿನ ಕಿವಿಯಂತೆ ಮಾಡಿಕೊಂಡು ನೀರನ್ನು ಹಿಡಿದುಕೊಂಡು ಮೂಗಿನ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಹೊಟ್ಟೆ ಎಡಗೈಯಲ್ಲಿ ಕಪ್ಪು ಬಣ್ಣದ ಪಾಪಪುರುಷವನ್ನು ಸ್ಮರಿಸಿ ಕೃತಂಚ ಸತ್ಯಂಚ ಎಂಬ ಮಂತ್ರವನ್ನಾಗಲಿ ದೃಪದಾದೇವ ಎಂಬ ಮಂತ್ರವನ್ನಾಗಲಿ ಉಚ್ಚರಿಸಿ ಎಡಬಾಗಿನ ಮೂಗಿನ ಶ್ವಾಸಮಾರ್ಗವಾಗಿ ಆ ಪಾಪವನ್ನು ಕೈಲಿರುವ ನೀರಿನಲ್ಲಿ ತಂದು
ಆ ನೀರನ್ನು ನೋಡದೆ ಎಡಭಾಗದಲ್ಲಿ ಕಲ್ಲಿನ ಮೇಲೆ ಚೆಲ್ಲಬೇಕು. ಆಮೇಲೆ ತನ್ನ ಶರೀರವು ಪಾಪರಹಿತವಾಯಿತೆಂದು ಭಾವಿಸಬೇಕು. ಆಮೇಲೆ ಎದ್ದು ನಿಂತು 2 ಕಾಲುಗಳನ್ನು ಜೋಡಿಸಿಕೊಂಡು ಹೆಬ್ಬೆರಳು ಮತ್ತು ತರ್ಜನ ಬೆರಳುಗಳನ್ನು ಬಿಟ್ಟು ಮಿಕ್ಕ ಬೆರಳುಗಳನ್ನು ಜೋಡಿಸಿ ಬೊಗಸೆಯಲ್ಲಿ ನೀರನ್ನು ಹಿಡಿದು ಗಾಯತ್ರಿಯಿಂದ ಅಭಿಮಂತ್ರಿಸಿ ಸೂರ್ಯನ ನೋಡಿ 3 ನೀರನ್ನು ಚೆಲ್ಲಬೇಕು. ಎಲೆ ಮುನಿಶ್ರೇಷ್ಠನೇ, ಅರ್ಘ್ಯವನ್ನು ಬಿಡುವ ವಿಧಿಯೇ ಇದು. ಬಳಿಕ ಅಸವಾದಿತ್ಯೋ ಬ್ರಹ್ಮ ಎಂಬ ಮಂತ್ರದಿಂದ ಪ್ರದಕ್ಷಿಣೆಯನ್ನು ಮಾಡಬೇಕು. ಮಧ್ಯಾಹ್ನದಲ್ಲಿ 1 ಆವೃತ್ತಿಯು 2 ಸಂಧಿಗಳಲ್ಲಿ 3 ಕೊಡಬೇಕು. ಪ್ರಾತಃ ಕಾಲದಲ್ಲಿ ಸ್ವಲ್ಪ ಬಗ್ಗಿಯೂ ಮಧ್ಯಾಹ್ನದಲ್ಲಿ ದಂಡನಂತೆ ನಿಂತು ಸಾಯಂಕಾಲದಲ್ಲಿ ಆಸನದಲ್ಲಿ ಕುಳಿತು ದ್ವಿಜರು ಅರ್ಘ್ಯದ ನೀರನ್ನು ಚೆಲ್ಲಬೇಕು. ನಾರದ ಮುನಿ ಅರ್ಘ್ಯದ ನೀರನ್ನು ಚೆಲ್ಲುವುದಕ್ಕೆ ಕಾರಣವನ್ನು ಹೇಳಲು ಕೇಳು. ಮಂದೇಹ ರೆಂಬ ಹೆಸರಿನ ಮಹಾಶೂರನಾದ 30 ಕೋಟಿ ರಾಕ್ಷಸರಿರುವರು. ಅವರು ಭಯಂಕರವಾದ ಆಕಾರದಿಂದ ಸೂರ್ಯನನ್ನು ನುಂಗುವುದಕ್ಕೆ ಬರುವರು. ಆಗ ದೇವತೆಗಳು, ಮಹಾತಪಸ್ವಿಗಳಾದ ಋಷಿಗಳು ಮಹಾಮೇಮಳಾದ ಸಂಧ್ಯಾದೇವಿಯನ್ನು ಉಪಾಸನೆ ಮಾಡಿ ಅರ್ಘ್ಯ ನೀರನ್ನು ಚೆಲ್ಲುವರು. ಆ ನೀರು ಮಂತ್ರಶಕ್ತಿಯಿಂದ ವಜ್ರಯುಧವಾಗಿ ಆ ರಾಕ್ಷಸನ್ನು ಸುಟ್ಟು ಬಿಡುವುದು. ತೈತ್ತರೀಯ ಶತಯು ಆ ತಾಪೋ ವಜ್ರೇ ಭೂತಸ್ಥಾನಿ ರಕ್ಷಾಂಸಿ ಮುಂದೆ ಹಾರುಣೆ ದ್ವಿಪೇ ಪ್ರಕ್ಷಿಪಂತಿ ಎಂದು ಹೇಳಿದೆ. ಆ ಕಾರಣದಲ್ಲೇ ಬ್ರಾಹ್ಮಣರು ಪ್ರತಿದಿನವೂ ಸಂಧ್ಯೋಪಾಸನೆಯನ್ನು ಮಾಡುವರು. ಆ ಸಂಧ್ಯೋಪಾಸನೆ ಮಹಾಪುಣ್ಯವನ್ನು ಕೊಡತಕ್ಕಲಾಗಿರುವುದು. ಎಲೆ ನಾರದನೇ, ಅರ್ಘ್ಯ ಪ್ರದಾನಕ್ಕೆ ಅಂಗವಾದ ಒಂದು ಮಂತ್ರವಿರುವುದು, ಅದನ್ನು ಹೇಳುವೆನು ಕೇಳು. ಆ ಮಂತ್ರವನ್ನು ಹೇಳಿದ ಮಾರ್ಗಕ್ಕೆ ಸಂಧ್ಯೋಪಾಸನೆ ಪೂರ್ಣ ಫಲವು ಉಂಟಾಗುವುದು. ಸೂರ್ಯನೇ ನಾನಾಗಿರುತ್ತೇನೆ, ಪ್ರಕಾಶ ಸ್ವರೂಪನು, ಆತ್ಮನ ಪ್ರಕಾಶ ಸ್ವರೂಪನು, ಮಂಗಳ ಸ್ವರೂಪನು, ಶಿವ ಸ್ವರೂಪನು, ಪರಮಾತ್ಮನಂತೆ ನಾನು ಪರಿಶುದ್ಧನಾಗಿರುವನು ಆಗಿ ಸಮಸ್ತ ಪ್ರಕಾಶದ ವಸ್ತುಗಳಿಗೂ ಸಾರಭೂತವಾದ ಜ್ಯೋತಿ ಸ್ವರೂಪನಾಗಿ ನಾನಿರುವೆನು. ಇದೇ ಆ ಮಂತ್ರ. ಇವೆರಡು ಶ್ಲೋಕಗಳು ಗಾಯತ್ರಿ ದೇವಿಯ ಪ್ರಾರ್ಥನಾ ರೂಪ ಮಂತ್ರಗಳು. ಆ ಗಾಯತ್ರಿ ದೇವಿಯ ಜಪಾನುಷ್ಠಾನ ಫಲಪ್ರದವಾಗುವುದಕ್ಕಾಗಿ ಪರಬ್ರಹ್ಮ ಸ್ವರೂಪರಾದ ನೀನು ನನಗೆ ವರವನ್ನು ಕೊಡತಕ್ಕಳಾಗಿ ನನ್ನ ಹೃದಯವನ್ನು ಪ್ರವೇಶಿಸು ಎಂಬುದೇ ಇದರ ಅರ್ಥ. ಆಮೇಲೆ ವಿದ್ವಾಂಸನಾದ ಬ್ರಹ್ಮನು ಶುದ್ಧವಾದ ಪ್ರದೇಶದಲ್ಲಿ ತಾನು ಕುಳಿತುಕೊಂಡು ಒಂದು ಆಸನವನ್ನು ಸ್ಥಾಪಿಸಿ ಅದರ ಮೇಲೆ ಕುಳಿತು ವೇದಕ್ಕೆ ತಾಯಿಯಾದ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ನಿಶ್ರೇಷ್ಠವಾದ ನಾರದನೇ, ಪ್ರಾತಃಸಂಧ್ಯಾ ವಿಧಾನದಲ್ಲಿ ಪ್ರಾಣಾಯಾಮ ಮೇಲೆ ಕೇಚರಿ ಮುದ್ರೆಯನ್ನು ಹೇಳಿದೆ. ಅರ್ಥವನ್ನು ಹೇಳುವೆನು, ಪ್ರೀತಿಯಿಂದ ಕೇಳು. ಮನಸ್ಸು ನಾಲಿಗೆಯ ಆಕಾಶಗತವಾಗಿದ್ದು ದೃಷ್ಟಿಯು ಭೂಮಧ್ಯದಲ್ಲಿ ಅಚಲವಾಗಿದ್ದರೆ ಅದೇ ಕೇಚರಿ ಮುದ್ರೆ. ಇದನ್ನು ಹಠಯೋಗ ಪ್ರತಿಪೇಕೆಯಿಂದ ತಿಳಿಯಬೇಕು. ಸಿದ್ಧಾಸನಕ್ಕೆ ಸಮಾನವಾದ ಆಸನವೂ ಕುಂಭಕಕ್ಕೆ ಸಮಾನವಾದ ಪ್ರಾಣಾಯಾಮವೂ ಕೇಚರಿ ಮುದ್ರೆಗೆ ಸಮಾನವಾದ ಮುದ್ರೆಯೋ ನಿಜವಾಗಿ ಮತ್ತೊಂದಿಲ್ಲ. ಗಂಟೆ ಶಬ್ದವಂತೆ ಅವಿಚ್ಛಿನ್ನವಾಗಿ ಓಂಕಾರವನ್ನು ತಿಳಿಸುತ್ತಾ ಸ್ಥಿರವಾದ ಆಸನದಲ್ಲಿ ಕುಳಿತು ಚಲಿಸದೆ ಅಹಂಕಾರ ಓಂಕಾರವನ್ನು ಬಿಟ್ಟಿರುವುದೇ ವಾಯುಜ ರೂಪಳಾದ ಕುಂಭಕ ಪ್ರಾಣಾಯಾಮವು. ಎಲೆ ನಾರದ ಮುನಿಯೇ, ಸಿದ್ಧಾಸನ ಲಕ್ಷಣವನ್ನು ಹೇಳುವೆನು ಕೇಳು. ಒಂದು ಕಾಲಿನ ಹಿಮ್ಮಡಿಯನ್ನು ಲಿಂಗದ ಬುಡದಲ್ಲಿ ದೃಢವಾಗಿ ಇಟ್ಟು ಎರಡನೇ ಕಾಲಿನ ಹಿಮ್ಮಡಿಯನ್ನು ಋಷಣದ ಕೆಳಗಡೆಯಲ್ಲಿಟ್ಟು ಹೃದಯವನ್ನು ಶರೀರವನ್ನು ತೆರನಂತೆ ಸಮವಿಟ್ಟುಕೊಂಡು ಚಲಿಸದೆ ಇಂದ್ರಿಯಗಳನ್ನು ನಿಗ್ರಹಿಸಿ ಚಲಿಸದಿರುವ ದೃಷ್ಟಿಯಿಂದ ಭೂಮಧ್ಯವನ್ನು ನೋಡುತ್ತಾ ಇರಬೇಕು. ಹೀಗೆ ಇದೇ ಯೋಗಿಗಳಿಗೆ ಸುಖವನ್ನುಂಟು ಮಾಡುವ ಸಿದ್ಧಾಸನವೆನ್ನಿಸಿಕೊಳ್ಳುವುದು. ಆತನ ಬಂಧವಾದ ಮೇಲೆ ಆ ಮಂತ್ರದಿಂದ ಗಾಯತ್ರಿ ಆವಾಹನೆ ಮಾಡಬೇಕು. ವೇದಕ್ಕೆ ತಾಯಿಯಾದ ವರವನ್ನು ಕೊಡುವ ಶಕ್ತಳಾದ ಆ ಗಾಯತ್ರಿ ದೇವಿಯು, ನೀನು ನನ್ನ ಸಮೀಪಕ್ಕೆ ಬಂದು ನಾನು ಚೆನ್ನಾಗಿ ಧ್ಯಾನ ಮಾಡುತ್ತಿರುವ ನಾಶರಹಿತವಾದ ಪರಬ್ರಹ್ಮ ತತ್ವವು ನನಗೆ ಗೋಚರವಾಗುವಂತೆ ಮಾಡು ಎಂಬುದೇ ಪ್ರಾರ್ಥನೆಯು. ನಿನ್ನ ಉಪಾಸನೆಯಿಂದ ಯಾವ ಹಗಲಿನಲ್ಲಿ ಯಾವ ಪಾಪವನ್ನು ಮಾಡುವೆನೋ ಆ ಹಗಲಿನಲ್ಲಿ ಆ ಪಾಪವು ನಾಶವಾಗುವುದು, ಮತ್ತು ಯಾವ ರಾತ್ರಿಯಲ್ಲಿ ಯಾವ ಪಾಪವನ್ನು ಮಾಡುವೆನೋ ಆ ಪಾಪವು ಆ ರಾತ್ರಿಯಲ್ಲಿ ಬಿಟ್ಟು ಹೋಗುವುದು. ಮುಪ್ಪು ಮರಣವಿಲ್ಲದ ಸಮಸ್ತ ವರ್ಣಸ್ವರೂಪಳಾಗಿರುವ ವಿದ್ಯಾ ಸ್ವರೂಪಳಾಗಿ ಸರಸ್ವತಿ ಎಂಬ ಹೆಸರನ್ನು ಪಡೆದಿರುವ ಸಮಸ್ತರಿಗೂ ದೇವತಾ ಸ್ವರೂಪಿಣಿಯಾದ ಸಂಧ್ಯಾದೇವಿ ನಿನಗೆ ನಮಸ್ಕಾರ ಮಾಡುವೆನು. ಆಮೇಲೆ ಓಜಿಸಿ ಇತ್ಯಾದಿ ಮಂತ್ರಗಳಿಂದ ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಬೇಕು. ಬಳಿಕ ತಾನು ಮಾಡಿದ ನಿನ್ನ ಉಪಾಸನೆಯ ಫಲವೆಲ್ಲವೂ ಪೂರ್ಣವಾಗಿ ಫಲದಾಯಕವಾಗಲಿ ಎಂದು ಪ್ರಾರ್ಥನೆ ಮಾಡುವುದು. ಆಮೇಲೆ ಗಾಯತ್ರಿಯ ಶಾಪ ವಿಮೋಚನೆ ವಿಧಿಯನ್ನು ಆಚರಿಸಬೇಕು. ಗಾಯತ್ರಿಗೆ ಬ್ರಹ್ಮ, ವಿಶ್ವಾಮಿತ್ರ, ವಸಿಷ್ಠ ಈ 3 ಶಾಪವಿರುವುದು. ಬ್ರಹ್ಮ, ವಿಶ್ವಾಮಿತ್ರ, ವಸಿಷ್ಠರ ಸ್ಮರಣೆಯಿಂದ ಅವರವರ ಶಾಪವು ನಾಶವಾಗುವುದು. ಆಮೇಲೆ ನ್ಯಾಸಕ್ಕೆ ಮುಂಚಿತವಾಗಿ ಆ ಮಂತ್ರದಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಸತ್ಸ್ವರೂಪವು, ಪ್ರಕಾಶವು, ಜ್ಞಾನಸ್ವರೂಪವು, ಮಾತುಗಳಿಗೆ ನಿಲುಕದ ಸಮಸ್ತ ಜಗತ್ತಿನ ಸ್ವರೂಪನೂ ಆದ ಪರಮಾತ್ಮನ ರೇಖಮಣದ ಮಧ್ಯದಲ್ಲಿ ಧ್ಯಾನ ಮಾಡುತ್ತೇನೆ ಎಂಬುದೇ ಮಂತ್ರಾರ್ಥ. ಇಲ್ಲಿಂದ ಮುಂದೆ ಸಂಧ್ಯಾಂಗವಾದ ನ್ಯಾಸವಿಧಿಯನ್ನು ಹೇಳುವನು. ಅಂಗಾನ್ಯಾಸ ಮಂತ್ರಗಳನ್ನು ಮುಂದೆ ಹೇಳುವ ರೀತಿಯಲ್ಲಿ ಉಚ್ಚರಿಸಬೇಕು. ಓಂ ಭೂಪಾದಾಭ್ಯಾನಮಂ ಭೋಜಾನುಭ್ಯಾನಮಂ ಸ್ವಹ ಕಟಿಭ್ಯಾನಮ ಮಹಾನಾಭ್ಯೇ ನಮಃ ಜನಹೃದಯಾಭ್ಯಾನಮ ತಪಕಂಠಾಯ ನಮಃ ಸತ್ಯಂ ಲಾಟಾಯ ನಮಃ ತತ್ಸವಿತೃ ಬ್ರಹ್ಮಾತ್ಮನೇ ಹೃದಯಾಯ ನಮಃ ವರೆಣ್ಯಂ ವಿಷ್ಣುವಾತ್ಮನೇ ಶಿರಸೇ ಸ್ವಾಹ ಭರ್ಗೋ ದೇವಸ್ಯ ರುದ್ರಾತ್ಮನೇ ಶಿಖಾಯ ನಮಃ ಧೀಮಹಿ ಶಕ್ತ್ಯಾತ್ಮನೇ ಕವಚಾಯ ನಮಃ ಧಿಯೋ ಯೋ ನಃ ಕಾಲಾತ್ಮನೇ ತೃತ್ರಾಯ ನಮಃ ಪ್ರಚೋದಯ ಸರ್ವಾತ್ಮನೇ ಅಸ್ತ್ರಾಯ ನಮಃ. ಮಹಾಮುನಿಯಾದ ನಾರದನೇ, ಪಾಪಹರವಾದ ಗಾಯತ್ರಿಯ ವರ್ಣದಿಂದುಂಟಾದ ಅಕ್ಷರನ್ಯಾಸವನ್ನು ಹೇಳುವನು ಕೇಳು. ಓಂ ತತ್ ಪಾದಾಂಗುಷ್ಟಾಭ್ಯಾನ್ಮಂ ಸಂ ಗುಲ್ಪಾಯ ನಮಃ. ಓಂ ವಿ ಜಂಗಾಭ್ಯಾನ್ಮಃ ತುಹು ಜಾನಾಭ್ಯಾನ್ಮಃ ವ ಊರುಭ್ಯಾನ್ಮಃ ರೇ ಗುದಾಯ ನಮಃ ನೀಲಿಂಗಾಯ ನಮಃ ಯಂ ಕಟ್ಯೇ ನಮಃ. ಓಂ ಬ ನಾಭ್ಯೇ ನಮಃ. ಓಂ ಮೃಗೋರ್ದಯಾಯ ನಮಃ ದೇಸ್ತನಾಭ್ಯಾ ನಮಃ. ಓಂ ವ ಹೃದಯ ನಮಃ. ಓಂ ಸ್ಯ ಕಂಠಾಯ ನಮಃ. ಓಂ ಧೀ ಮುಖಾಯ ನಮಃ. ತಾಲಾಭ್ಯಾ ನಮಃ. ಓಂ ಹಿ ನಾಸಿಕಾಯ ನಮಃ. ಓಂ ಧೀ ನೇತ್ರಾಭ್ಯಾ ನಮಃ. ಓಂ ಯೋ ಭ್ರೂರ್ಮಧ್ಯಾಯ ನಮಃ. ಓಂ ಯೋ ಲಲಾಟಾಯ ನಮಃ. ಓಂ ನ ಪೂರ್ವಮುಖಾಯ ನಮಃ. ಓಂ ಪ್ರದಕ್ಷಿಣಾಯ ನಮಃ. ಓಂ ಚೋ ಪಶ್ಚಿಮುಖಾಯ ನಮಃ. ಓಂ ದ ಉತ್ತರಮುಖಾಯ ನಮಃ. ಓಂ ಯಾ ಮೂರ್ಧೇ ನಮಃ. ಓಂ ತ ವ್ಯಾಪಕಾಯ ನಮಃ. ಇಲ್ಲಿ ಈ ಅಕ್ಷರ ನ್ಯಾಸಗಳನ್ನು ಹೇಳುವುದರಿಂದ ಋಷಿದೇವತಾ ಛಂದಸ್ಸಿನ ನ್ಯಾಸಗಳು ಸೂಚಿತವಾದಂತಾಯಿತು. ಈ ನ್ಯಾಸಗಳನ್ನು ಗ್ರಂಥಾಂತರದಿಂದ ತಿಳಿಯಬೇಕು. ನ್ಯಾಸವಿಧಿಯನ್ನು ಜಪಾಸಕ್ತರಾದ ಕೆಲವರು ಅಪೇಕ್ಷಿಸುವುದಿಲ್ಲ. ಗೃಹ್ಯಸೂತ್ರವನ್ನು ಶಿಶೋದೇಶೆ
ದರ್ಭಾಂಬೋಸೋಕ್ಷಿತೇನ ದರ್ಪನಾಸ್ತಿ ವಾರತಿ ವಿರೂಪವಿಶ್ಯ ಪ್ರಾಣಾಯಾಮತ್ರಯಂ ಕೃತ್ವ ಆತ್ಮನಂ ವಾರತಿ ವಿರಭ್ಯುಕ್ಷ ಸಾವಿತ್ರ್ಯ ಮಹರ್ಷಿ ದೇವತಾ ಛಂದಾಸ್ಯಾನು ಸ್ಮೃತ ಷಡಿಸ್ತದಂಗ ಮಂತ್ರೇರಿತ್ಯಾದಿ ನಿಷೇಧಿಯು ಶೃಂಗನ್ಯಾಸ ಏನಮಪ್ಯೇಕೆಚ್ಚಂತಿ ಸಹಿ ತೆರೈದೀಕ ಇತ್ಯುಕ್ತಂ ಎಂದು ಹೇಳಿತು. ಆದ್ದರಿಂದ ಅಂಗನ್ಯಾಸ ಮಾಡಿದರೆ ಪ್ರತ್ಯವಾಯವಿಲ್ಲ, ಮಾಡಿದರೆ ಒಳ್ಳೆಯದು ಎಂದು ಹೇಳಿದಂತಾಯಿತು. ಆಮೇಲೆ ಜಗತ್ತಿಗೆ ತಾಯಿಯಾದ ಗಾಯತ್ರಿ ಮಹಾದೇವಿಯನ್ನು ಧ್ಯಾನಿಸಬೇಕು. ಆ ಗಾಯತ್ರಿ ದೇವಿಯು ಪ್ರಕಾಶಮಾನವಾದ ದಾಸವಾಳದ ಹೂವಿನ ಕಾಂತಿಯಂತೆ ಕೆಂಪಾದ ಮೈಬಣ್ಣದಿಂದ ಕೂಡಿ ಕೆಂದಾವರಿಯ ಪೀಠದ ಮೇಲೆ ಕುಳಿತಿರುವಳು. ಅವಳ ಶರೀರವು ಯಾವಾಗಲೂ ಕೌಮಾರಾವಸ್ಥೆಯಿಂದ ಕೂಡಿರು. ಮೈಗೆಲ್ಲಕ್ಕೂ ಕೆಂಪು ಗಂಧವನ್ನು ಬರೆದುಕೊಂಡು ಕೆಂಪಾದ ಹೂವನ್ನು ಮುಡಿದಿರುವಳು. ಅವಳಿಗೆ 4 ಮುಖವು 4 ತೋಳುಗಳು ಇರುವುದು. ಒಂದೊಂದು ಮುಖಕ್ಕೆ 2 ಕಣ್ಣುಗಳು. ಸೂಕ್ಷ್ಮ ಜಪಮಾಲೆ ಕಮಂಡಲಗಳು ಕೈಯಲ್ಲಿ ಧರಿಸಿರುವಳು. ಸಮಸ್ತ ಆಭರಣಗಳಿಂದ ಪ್ರಕಾಶಿಸಿರುವಳು. ಋಗ್ವೇದವನ್ನು ಹೇಳುತ್ತಿರುವಳು. ಹಂಸ ಪಕ್ಷಿ ಮೇಲೆ ರಕ್ತಕಮಲದ ಮೇಲೆ ಕುಳಿತಿರುವಳು. ಅಹವನಿಯಾಗಿ ಸ್ವಲ್ಪವಾಗಿರು. ಈ ಹಂಸ ಪಕ್ಷಿ ಮೇಲೆ ರಕ್ತಕಮಲದ ಮೇಲೆ ಕುಳಿತಿರುವಳು. ಅಹವಗ್ನಿಯಾಗಿ ಸ್ವಲ್ಪವಾಗಿರು. ಈ ದೇವಿಯನ್ನು ಚತುರ್ಮುಖ ಬ್ರಹ್ಮನು ಉಪಾಸನೆ ಮಾಡುವನು. ಈ 4 ವೇದಗಳು ದೇವಿಯ 4 ಪಾದಗಳು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ, ಅದರ, ಅಂತರಿಕ್ಷ, ಅವಾಂತರ ಎಂಬ 8 ದಿಕ್ಕುಗಳೇ ಅಷ್ಟಕುಕ್ಷಿಗಳು. ವ್ಯಾಕರಣ, ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ, ಇತಿಹಾಸ, ಪುರಾಣ, ಉಪನಿಷತ್ತುಗಳೆಂಬ 7 ಶಿರಸ್ಸುಗಳು. ಅಗ್ನಿಯೇ ಆ ದಿವ್ಯ ಮುಖ, ರುದ್ರನೇ ಕೂದಲು, ವಿಷ್ಣುವೇ ಮನಸ್ಸು. ಇಂತಹ ಮಹೇಶ್ವರಿಯಾದ ಗಾಯತ್ರಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಆ ಗಾಯತ್ರಿ ದೇವಿಗೆ ಬ್ರಹ್ಮನೇ ಕವಚ, ಸಂಖ್ಯಾಯನ ಗೋತ್ರ, ಸೂರ್ಯಮಂಡಲ ಮಧ್ಯದಲ್ಲಿರುವಳು ಎಂದು ಆ ದೇವಿಯ ಧ್ಯಾನ ಮಾಡಿದ ಮೇಲೆ ಆ ದೇವಿಗೆ ಪ್ರೀತಿಪಾತ್ರವಾದ ಮಂಗಳಕರವಾದ ಮುದ್ರೆಗಳನ್ನು ಪ್ರದರ್ಶಿಸಬೇಕು. ಸಮ್ಮುಖ, ಸಂಪುಟ, ವಿತತ, ವಿಸ್ತೃತ, ದ್ವಿಮುಖ, ತ್ರಿಮುಖ, ಚತುರ್ಮುಖ, ಪಂಚಮುಖ, ಷಣ್ಮುಖ, ಅಧೋಮುಖ, ವ್ಯಾಪಕ, ಅಂಜಲಿಕ, ಶಕಟ, ಯಮಪಾಶ, ಘೃತಿತ, ಸಮ್ಮುಖೋನ್ಮುಖ, ವಿಲಂಬ, ಮುಷ್ಟಿತ, ಮತ್ಸ್ಯ, ಕೂರ್ಮ, ವರಾಹಕ, ಸಿಂಹಾಕ್ರಾಂತ, ಮಹಾಕ್ರಾಂತ, ಮುದ್ಗರ, ಪಲ್ಲವ ಈ 24 ಮುದ್ರೆಗಳನ್ನು ಗಾಯತ್ರಿ ದೇವಿಗೆ ಪ್ರದರ್ಶಿಸಬೇಕು. ಈ ಮುದ್ರಾ ಲಕ್ಷಣಗಳನ್ನು ಗುರುಗಳಿಂದ ಅನುಭವಪೂರ್ವಕವಾಗಿ ತಿಳಿಯಬೇಕು. ಬರವಣಿಗೆಯಿಂದ ಎಷ್ಟು ವಿವರಿಸಿದರೂ ಮುದ್ರಾಕರಣವು ಸಾಧ್ಯವಾಗಲಾರದು. ಬುದ್ಧಿವಂತನಾದನು ಶತಾಕ್ಷರ ಗಾಯತ್ರಿಯನ್ನು ಮಂದ್ರಾವತಿ ಜಪಿಸಬೇಕು. ಇದು ಮಹಾಪುಣ್ಯ ಫಲಪ್ರದವಾದ ಈ ಗಾಯತ್ರಿ ಯಾವುದೆಂದರೆ ಪ್ರಸಿದ್ಧವಾದ 24 ಅಕ್ಷರದ ಗಾಯತ್ರಿ ಮಂತ್ರ, ಒಂದು ಜಾತವೇದಸ ಎಂಬ ಒಂದು ಮಂತ್ರ, ತ್ರಯಂಬಕ ಎಂಬ ಒಂದು ಮಂತ್ರ. 3 ಮಂತ್ರಗಳು ಸೇರಿ ಶತಾಕ್ಷರ ಗಾಯತ್ರಿಯಾಗುವುದು. ನಿತ್ಯವೂ ಜಪಿಸುವ ಗಾಯತ್ರಿ ಮಂತ್ರವನ್ನು ಮೊದಲು ಓಂಕಾರ ಗುರುಸ್ವ ಎಂಬ 3 ವಾರ್ತಿಗಳು, ತತ್ಸವಿತುರ್ ಇತ್ಯಾದಿ 24 ಅಕ್ಷರ ಮಂತ್ರವು ಸೇರಿ ಇರುವುದು. ಹೀಗೆ ಬ್ರಹ್ಮಜ್ಞಾನಿಷ್ಠ ಆದ ಬ್ರಹ್ಮಶ್ರೇಷ್ಠ ಪ್ರತಿದಿನವೂ ಗಾಯತ್ರಿ ಜಪವನ್ನು ಮಾಡಿದರೆ ಅವನು ಸಂಧ್ಯೆಯ ಸಂಪೂರ್ಣವಾದ ಫಲವನ್ನು ಪಡೆದು ಸುಖವನ್ನು ಹೊಂದುವನು.